ಇಂಡಿಯಾ ಫಸ್ಟ್ಗೆ ಮತ್ತೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರದಲ್ಲಿ ಸಹೋದರನ ಸೋಲಿನ ಆಕ್ರೋಶ, ಸಿಟ್ಟು ಡಿಕೆ ಶಿವಕುಮಾರ್ ಅವರ ಹೃದಯದಲ್ಲಿ ಕೊತ ಕೊತ ಅಂತ ಇನ್ನೂ ಕುದಿತಾ ಇದೆಯಾ? ಸೋಲು ಗೆಲುವು ಏನೇ ಇದ್ರೂ ಈಗ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ಡಿಸಿಎಂ. ಆದರೆ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತಹ ಜಾಗದಲ್ಲಿ ಡಿಕೆಶಿ ತಮ್ಮನನ್ನ ಸೋಲಿಸಿದಂತಹ ಸಿಟ್ಟನ್ನ ಹೊರಹಾಕಿದ್ದಾರೆ. ವೋಟ್ ಹಾಕಿಲ್ಲ ನೀವು ಅಂತ ಗರಂ ಆಗಿದ್ದಾರೆ. ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ, ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ನಿಮ್ಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನ್ ಬೇಕು? ನನ್ನ ತಮ್ಮನನ್ನ ಒಂದೇ ಕ್ಷೇತ್ರದಲ್ಲಿ 1 ಲಕ್ಷ ಮತಗಳಿಂದ ಸೋಲಿಸಿದ್ರಿ. ನಾವು ಕಷ್ಟಪಟ್ಟು ಸಹಾಯ ಮಾಡಿದ್ರೂ ನೀವು ನಮಗೆ ಕರುಣೆ ತೋರಲಿಲ್ಲ. ನಾವ್ಯಾಕೆ ಸಹಾಯ ಮಾಡಬೇಕು? ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೇಸರ, ಆಕ್ರೋಶದ ಮಾತುಗಳು. ಬೆಂಗಳೂರಲ್ಲಿ ಸಾವಿರಾರು ಅಪಾರ್ಟ್ಮೆಂಟ್ಗಳಿವೆ. ಅದರಲ್ಲಿ ವಾಸಿಸೋ ಲಕ್ಷಾಂತರ ಜನಕ್ಕೆ ಸಮಸ್ಯೆಗಳು ಕೂಡ ಅಷ್ಟೇ ದೊಡ್ಡದಿದೆ. ಹೀಗಾಗಿ ಪ್ರತ್ಯೇಕ ಶಾಸನ ಮಾಡಿ ಅಂತ ಒಕ್ಕೊರಲ ಅಭಿಪ್ರಾಯ ಕೇಳಿಬಂದಿತ್ತು. ಈ ಬೆನ್ನಲ್ಲೇ ಡಿಸಿಎಂ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಸಂವಾದವನ್ನ ನಡೆಸಿದ್ರು. ಅಲ್ಲೇ ಈ ನೋವು, ಸಿಟ್ಟು ಹೊರಹಾಕಿದ್ದು. ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಸಭೆಯಲ್ಲಿ ಸೋದರ ಡಿಕೆ ಸುರೇಶ್ ಸೋಲಿನ ಬಗ್ಗೆ ಬೇಸರ. ಡಿಸಿಎಂ ಡಿಕೆ ಶಿವಕುಮಾರ್ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳ ಮನವಿಯನ್ನ ಆಲಿಸಿದ್ರು. ಬಳಿಕ ಮಾತನಾಡಿದ ಅವರು, ಚುನಾವಣೆ ಸಮಯದಲ್ಲಿ 100 ಅಪಾರ್ಟ್ಮೆಂಟ್ಗಳಿಗೆ ಭೇಟಿ ನೀಡಿ ನಮಗೆ ಬೆಂಬಲ ನೀಡಿ ಅಂತ ಕೇಳ್ಕೊಂಡಿದ್ದೆ. ಆದರೆ ನೀವು ನಮಗೆ ಬೆಂಬಲ ಕೊಡಲಿಲ್ಲ. ಆಗ ನಾವು ಯಾಕೆ ಸಹಾಯ ಮಾಡಬೇಕು ಅಂತ ಅನಿಸಿದ್ದು ನಿಜ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಕೊನೆಗೆ ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ, ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವು ಏಂತಕ್ಕೆ ಮಾಡ್ತಾ ಇದ್ದೀವಿ ಅಂತೇಳಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನನಗೆ ಬಂದ್ಬಿಡ್ತು. ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಿಮಗೆ ಸಹಾಯ ಮಾಡಿದ್ರು ಕೂಡ ನಿಮ್ಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನ್ ಬೇಕು? ನಿಮ್ಮ ಧ್ವನಿ ಸರ್ಕಾರದ ಧ್ವನಿ ಆಗ್ಬೇಕು, ಶಾಸಕರ ಧ್ವನಿ ಸರ್ಕಾರದ ಧ್ವನಿ ಆಗ್ಬೇಕು. ಸೊ ಅದಕ್ಕೆ ನಿಮ್ಗೂ ಕೂಡ ರಕ್ಷಣೆ ಆಗ್ಬೇಕು. ಸೊ ಆ ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಆಫೀಸರ್ಸು ನಾವೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ದು. ಮಧ್ಯದಲ್ಲಿ ನಾನು ಹೇಳಿದೆ, ಸುಮ್ಮನೆ ಆತಾತ್ರಕ್ಕೆ ತೆಗೆದುಕೊಳ್ಳೋದು ಬೇಡ, ಲೆಟ್ ಮಿ ಮೀಟ್ ದೆಮ್, ಲೆಟ್ ಮಿ ಡಿಸ್ಕಸ್ ವಿತ್ ದೆಮ್. ನಮ್ಮ ನೋವು ಏನೋದು ತಿಳಿಸೋಣ, ನಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸೋಣ, ಅವ್ರ ಅಭಿಪ್ರಾಯನ ತಿಳ್ಕೊಳ್ಳೋಣ. ಆಮೇಲೆ ಕೊನೆಗೆ ಅಲ್ಟಿಮೇಟ್ಲಿ ಇಟ್ ಗೋ ಟು ದಿ ಅಸೆಂಬ್ಲಿ. ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ನನ್ನ ಹತ್ರ ಡೀಲ್ ಮಾಡಬೇಕು. ಕಿರಣ್ ಹೆಬ್ಬಾರ್ ವಿರುದ್ಧ ಬಹಿರಂಗವಾಗಿ ಡಿಸಿಎಂ ಡಿಕೆಶಿ ಗರಂ. ಎಸ್, ಡಿಸಿಎಂ ಹೀಗೆ ವೇದಿಕೆ ಮೇಲೆ ನಿಂತು ರೋಷಾವೇಶ ತಾಳೋದಕ್ಕೆ ಕಾರಣ ಅಪಾರ್ಟ್ಮೆಂಟ್ ಫೆಡರೇಷನ್ ಅಸೋಸಿಯೇಷನ್ ಖಜಾಂಚಿ ಕಿರಣ್ ಹೆಬ್ಬಾರ್ ಬರೆದ ಪತ್ರ. ನಮ್ಮ ಮನವಿ ನಿರ್ಲಕ್ಷಿಸಿದ್ರೆ ಸದ್ಯದಲ್ಲೇ ಜಿಬಿಎ ಚುನಾವಣೆ ಬರ್ತಾ ಇದೆ ಅಂತ ಪತ್ರದಲ್ಲಿ ಎಚ್ಚರಿಕೆಯನ್ನ ನೀಡಿದ್ರು ಕಿರಣ್ ಹೆಬ್ಬಾರ್. ಈ ಪತ್ರ ಓದುತ್ತಲೇ ಈ ದೇಶದ ಪ್ರಧಾನಮಂತ್ರಿ, ಗೃಹ ಸಚಿವರಿಗೆ ಹೆದರದೆ ಜೈಲಿಗೆ ಹೋಗಿ ಬಂದಿರೋನು ನಾನು. ಅವನ್ಯಾರೋ ಹೆಬ್ಬಾರ್ ಅಂತೆ, ವಾನ್ ಕೊಡೋ ಮುನ್ನ ಹುಷಾರ್, ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ನನ್ನ ಹತ್ರ ಡೀಲ್ ಮಾಡಬೇಕು ಅಂತ ಗರಂ ಆದ್ರು. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲಿಗೆ ಹೋಗಿ ಬಂದಿರೋ ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು, ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ ಅಂತ. ನಾನು ಇರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗೌರ್ಮೆಂಟ್. ಯಾವನೇ ಆಗಿರ್ಲಿ, ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ? ಯಾರ ಹತ್ರ ನಿಮ್ ಕರಿಬೇಕು ಅಂತ ಏನಿದೆ? ಇನ್ನು ಹೀಗೆ ಡಿಸಿಎಂ ವೇದಿಕೆ ಮೇಲೆಯೇ ವಾರ್ನ್ ಮಾಡ್ತಾ ಇದ್ದಂತೆ ಪ್ರತಿಕ್ರಿಯಿಸಿರೋ ಫೆಡರೇಷನ್ ಅಸೋಸಿಯೇಷನ್ ಖಜಾಂಚಿ ಕಿರಣ್ ಹೆಬ್ಬಾರ್, ನಾನು ಡಿಕೆಶಿ ಅವರಿಗೆ ಯಾವುದೇ ರೀತಿಯ ಬೆದರಿಕೆ ಹಾಕಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ನಾನು ಕಾಮನ್ ಮ್ಯಾನು, ಅವರು ಡಿಸಿಎಂ, ನಾನು CM ಆದರೆ ಕಾಮನ್ ಮ್ಯಾನ್ ಇನ್ನೇನು ಮಾಡೋಕ್ಕಾಗತ್ತೆ? ಒಂದು ಲೆಟ್ರ್ ಬರಿಬೋದು, ರಿಕ್ವೆಸ್ಟ್ ಮಾಡ್ಬೋದು. ಇದಕ್ಕಿಂತ ಆಚೆ ಇನ್ನೇನು ಮಾಡ್ಬೋದು? ಬೇರೆಯವರಾದರೆ ಬರೀತಾರೆ. ನಾನು ಸ್ವಲ್ಪ ಚೂರು ನನ್ನ
ಟೋನು ನಾನು ಸ್ವಲ್ಪ ಇದಾಗೆ ಬರೆದೆ, ಮಾಡಿದ್ರೆ ಇಲ್ಲಾಂದ್ರೆ ನಿಮಗೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ರೀತಿಯಲ್ಲಿ ಬರೆದೆ. ಸೋಲಿನ ರೋಷ ಬೇಸರ ಏನೇ ಇದ್ರೂ ಈಗ ಡಿಕೆ ಶಿವಕುಮಾರ್ ರಾಜ್ಯದ ಡಿಸಿಎಂ. ಸದ್ಯ ಸಭೆಯಲ್ಲಿ ಸಮಸ್ಯೆ ಬಗೆಹರಿಸೋ ಭರವಸೆಯನ್ನ ನೀಡಿದ್ದಾರೆ. ಮಾಲೀಕತ್ವ ಮತ್ತು ನಿರ್ವಹಣೆ ಕಾಯ್ದೆ ಬಗ್ಗೆ ಚರ್ಚೆಯಾಗಿದ್ದು ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ ಮಂಡನೆ ಆಗುತ್ತಾ ಇಲ್ವಾ ಕಾದು ನೋಡಬೇಕು. ಆದರೆ ಸಮಸ್ಯೆ ಬಗೆಹರಿಸೋ ಜಾಗದಲ್ಲಿದ್ದುಕೊಂಡು ಹೀಗೆ ಸೋಲಿನ ಲೆಕ್ಕವನ್ನ ಹೇಳಿ ಜನರ ಮೇಲೆ ಅಸಮಾಧಾನ ಪ್ರದರ್ಶಿಸಿದ್ದು ಮಾತ್ರ ವಿಪರ್ಯಾಸ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.